ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಲಾಸಿನಿ ಹಾಬೀಸ್ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ಪೌಷ್ಟಿಕಯುಕ್ತ ಮಣ್ಣು, ಗಿಡಗಳನ್ನ ನೆಡುವಾಗ ಪೌಷ್ಟಿಕಯುಕ್ತ ಮಣ್ಣು ಅಗತ್ಯವಿರುತ್ತೆ. ನಾವು ಹಾಗೆ ಸೀದಾ ಸಾದ ನೆಟ್ಟಾಗ ಗಿಡಗಳ ಬೇರಿಗೆ ತೊಂದರೆಯಾಗಿ ಗಿಡಗಳು ಸತ್ತೋಗುತ್ತವೆ. ಹಾಗಿರುವಾಗ ಪೌಷ್ಟಿಕಯುಕ್ತ ಮಣ್ಣನ್ನು ನಾವು ಹೇಗೆ ರೆಡಿ ಮಾಡಬಹುದು? ನಮ್ಮ ಮನೆಯಲ್ಲೇ ನಾವು ಅದನ್ನ ರೆಡಿ ಮಾಡಿ ಇಟ್ಕೊಂಡ್ರೆ ಪ್ರತಿಯೊಂದು ಗಿಡಕ್ಕೂ ಬರ್ತವೆ. ಹಾಗೆ ಇದು ಹೂವಿನ ಗಿಡಕ್ಕಿರಲಿ, ಹಣ್ಣಿನ ಗಿಡಕ್ಕಿರಲಿ, ಯಾವುದೇ ಒಂದು ಸಸ್ಯವನ್ನು ನೆಡುವಾಗ ಈ ರೀತಿ ಮಣ್ಣನ್ನು ನಾವು ರೆಡಿ ಮಾಡಿ ಇಟ್ಕೊಂಡು ನೆಟ್ಟಾಗ ತುಂಬಾ ಚೆನ್ನಾಗಿ ಗಿಡಗಳು ಬೆಳೀತವೆ. ಅದರ ಬೇರಿಗೂ ಯಾವುದೇ ತೊಂದರೆಯಾಗದೆ ಪೌಷ್ಟಿಕವಾಗಿ ಬೆಳಿಲಿಕ್ಕೆ ಅನುಕೂಲ ಆಗತ್ತೆ. ಓಕೆನಾ? ಹಾಗೆ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡೋರಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೇನೆ. ಪರಿಸರ ನಮಗೆ ಏನೆಲ್ಲ ಕೊಟ್ಟಿದೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರುವ ವಿಷಯ. ಅಂತಹ ಪರಿಸರದಿಂದಲೇ ನಾವು ನಮಗೆ ಅನುಕೂಲ ಆಗುವಂತಹ ರೂಪದಲ್ಲಿ ನಾವು ಬಳಸ್ಕೋಬಹುದು. ಹಾಗಾಗಿ ನಮ್ಮ ಸುತ್ತಮುತ್ತಲು ಸಿಗುವಂತಹ ವಸ್ತು ಬಳಸಿ ನಾನು ಇವತ್ತು ಒಂದು ಮಣ್ಣನ್ನ, ಅಂದರೆ ಪೌಷ್ಟಿಕಯುಕ್ತ ಮಣ್ಣನ್ನ ರೆಡಿ ಮಾಡಿ ತೋರಿಸ್ತೇನೆ. ಮಣ್ಣು ನಮಗೆ ಸಾಮಾನ್ಯವಾದದ್ದು, ಅಂದರೆ ಆ ಮಣ್ಣಲ್ಲೂ ಕೂಡ ಪ್ರತಿಯೊಂದು ಅಂಶ ಇರುತ್ತೆ. ಆದರೆ ಅದರ ಜೊತೆಗೆ ನಾವು ಕೆಲವೊಂದು ಗಿಡಗಳಿಗೆ ಅನುಕೂಲ ಆಗುವಂತಹ ವಸ್ತು ಬಳಸಿ ಮಣ್ಣನ್ನ ರೆಡಿ ಮಾಡಿದಾಗ ಇನ್ನೂ ಚೆನ್ನಾಗಿ ಗಿಡಗಳು ಬೆಳೀತವೆ ಹಾಗೂ ನೀಟಾಗಿ ಬೆಳಿಲಿಕ್ಕೆ ಅನುಕೂಲ ಆಗ್ತವೆ. ಓಕೆನಾ? ನೋಡಿ, ನಮಗೀಗ ಒಂದು ಗಿಡಗಳನ್ನ ಬೆಳೆಸುವಾಗ ನಮಗೆ ಆ ಮಣ್ಣಿನ ಜೊತೆಗೆ ನಾವು ಮಾರ್ಕೆಟ್ ಇಂದ ಯಾವುದೋ ಒಂದು ರಾಸಾಯನಿಕ ವಸ್ತುವನ್ನು ತಂದು ಹಾಕ್ತೇವಲ್ವಾ, ಅದರಲ್ಲಿ ಅಷ್ಟೇನು ಪೌಷ್ಟಿಕಾಂಶ ಇರಲ್ಲ. ನಾವು ನ್ಯಾಚುರಲ್ ಆಗಿ ಯಾವುದೇ ಕೆಮಿಕಲ್ ಇಲ್ಲದೆ ನಾವು ಒಂದು ಮಣ್ಣನ್ನ ಮನೆಯಲ್ಲಿ ನಾವು ಮಾಡ್ಕೋಬಹುದು. ನೈಸರ್ಗಿಕವಾಗಿ ಸಿಗುವಂತ ವಸ್ತು ಬಳಸಿ ಮಾಡ್ಕೊಂಡ್ರೆ ಎಷ್ಟೆಲ್ಲ ಅನುಕೂಲ ಆಗತ್ತೆ. ತುಂಬಾ ಹೂವಿನ ಗಿಡಗಳನ್ನು ಹಾಗೆ ಹಣ್ಣಿನ ಗಿಡಗಳನ್ನು ನಾವು ಮನೆಯಲ್ಲೇ ಬೆಳೆಸ್ಕೋಬಹುದು. ಸಸಿಗಳನ್ನು ಹಾಕಿದಾಗ ಅದು ಗಿಡವಾಗಿ ಹೊರಬರಲು ಮಣ್ಣು ಅಗತ್ಯ ಆಗಿರುತ್ತೆ. ಮಣ್ಣಿನಲ್ಲೂ ಕೂಡ ಗಿಡಗಳು ಬೆಳೆಯಲಿಕ್ಕೆ ಅನುಕೂಲ ಆಗುವಂತಹ ಕೆಲವೊಂದು ಅಂಶಗಳು ಇದ್ದರೆ ಆದಷ್ಟು ಬೇಗ ಗಿಡಗಳು ಬೇಗ ನಮಗೆ ಫಲವನ್ನು ಕೊಡುತ್ತವೆ. ಹಾಗೆ ಇದಕ್ಕೆ ಸರಿಯಾದ ನೀರು ಕೂಡ ಅಗತ್ಯ ಆಗಿರುತ್ತವೆ. ಆ ನೀರನ್ನು ಹಾಕಿದಾಗ ಗಿಡಗಳು ತನಗೆ ಎಷ್ಟು ಬೇಕೋ ಅಷ್ಟು ತೇವಾಂಶವನ್ನು ತಕ್ಕೊಂಡು ಉಳಿದ ತೇವಾಂಶವನ್ನು ಅಲ್ಲಿಯೇ ಇಟ್ಟುಕೊಳ್ಳುವ ಶಕ್ತಿ ಕೂಡ ಆ ಮಣ್ಣಲ್ಲಿ ಇರ್ತದೆ. ಹಾಗಾದ್ರೆ ಈ ಮಣ್ಣನ್ನು ನಾವು ಹೇಗೆ ರೆಡಿ ಮಾಡಬಹುದು? ಹಾಗೆ ಈ ಗಿಡಗಳಿಗೂ ಕೂಡ ನೀರು ಅಗತ್ಯ ಆಗಿರುತ್ತೆ. ನೀರು ಕೂಡ ತುಂಬಾನೇ ಹಾಕೋದು ಒಳ್ಳೆಯದಲ್ಲ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿದಾಗ ಅದರ ತೇವಾಂಶ ಆ ಗಿಡದ ಬುಡದಲ್ಲಿಯೇ ಇದ್ದು ಗಿಡಗಳು ಬೆಳಿಲಿಕ್ಕೆ ಅನುಕೂಲ ಆಗ್ತವೆ. ಹಾಗಾಗಿ ಇಂತಹ ಮಣ್ಣನ್ನು ನಾವು ತೇವಾಂಶವನ್ನು ಇಟ್ಟುಕೊಳ್ಳುವ ಅಂತಹ ಮಣ್ಣನ್ನು ನಾವು ರೆಡಿ ಮಾಡಿ ನಾವು ಗಿಡಗಳಿಗೆ ಹಾಕಿದಾಗ ಗಿಡಗಳ ಬೀಜಗಳು ಕೂಡ ಆದಷ್ಟು ಬೇಗ ಸಸಿಗಳಾಗಿ ಪರಿವರ್ತನೆಯಾಗಿ ಗಿಡಗಳು ನೀಟಾಗಿ ಬೆಳಿಲಿಕ್ಕೆ ಅನುಕೂಲ ಆಗ್ತವೆ. ಅದೇ ನಾವು ಬೇರೆ ಯಾವುದೋ ಜಾಗದಲ್ಲಿ ಸಸಿಗಳನ್ನ, ಅಂದ್ರೆ ಬೀಜವನ್ನ ಬಿತ್ತಿದಾಗ ಈ ರೀತಿ ಸಸಿಯಾಗಿ ಪರಿವರ್ತನೆ ಆಗಲ್ಲ. ಅಂತಹ ಮಣ್ಣನ್ನ ಇವತ್ತು ರೆಡಿ ಮಾಡೋಣ. ಅರ್ಧ ಬಕೆಟ್ ಮಣ್ಣನ್ನ ಹರಡ್ಕೋಬೇಕು. ಯಾಕಂದ್ರೆ ಅರ್ಧ ಬಕೆಟೇ ಸಾಕು. ಇದೆಲ್ಲ ನಾವು ಮಾಡಿದಾಗ 1 ಬಕೆಟ್ ಆಗತ್ತೆ, ಗೊತ್ತಾ? ಈಗ ಸಗಣಿ, ಡ್ರೈ ಆಗಿರೋ ಸಗಣಿ ಹಾಕ್ತಾ ಇದ್ದೇನೆ. ನಮ್ಮಲ್ಲಿ ಸಿಗತ್ತಲ್ವ ಸಗಣಿ, ಅದಕ್ಕೆ ಹಾಕ್ತೇನೆ. ನಿಮ್ಮಲ್ಲಿ ಇಲ್ಲ ಅಂದ್ರೆ ನೀವು ತರಕಾರಿ ಸಿಪ್ಪೆ, ಹಣ್ಣಿನ ಸಿಪ್ಪೆ ಇವೆಲ್ಲ ಒಣಗಿಸಿ ಇಟ್ಕೊಂಡು ಹಾಕಿ. ಓಕೆನಾ? ತುಂಬಾ ಚೆನ್ನಾಗಿ ಆಗತ್ತೆ. ಹಾಗೆ ಇದಕ್ಕೆ ಡ್ರೈ ಎಲೆ, ಅಂದ್ರೆ ಇಲ್ಲಿ ಹಲಸಿನ ಮರ, ಮಾವಿನ ಮರ, ದಾಸವಾಳ ಎಲೆ ಇದೆಲ್ಲ ಇರತ್ತಲ್ವ, ಅದೆಲ್ಲ ಸೇರಿಸಿ ಇಟ್ಕೊಂಡಿದ್ದು ಒಂದು ಸುಮಾರಷ್ಟು ಇಟ್ಕೊಂಡಿದ್ದೇನೆ ನೋಡಿ ಅಲ್ಲಿ. ಹಾಗೆ ಇದು ಎಳನೀರಿನ ಸಿಪ್ಪೆ, ಎಳನೀರು ಕುಡಿದಾಗ ಚಿಪ್ಪಿರತ್ತೆ ನೋಡಿ, ಅದು ಇದು 4 ರಿಂದ 5 ಇದೆ. ಹಾಗೆ ಗರಟೆ ಇದೆ, ನಾವು ಊಟಕ್ಕೆ ತೆಂಗಿನಕಾಯಿ ಬಳಸ್ತೀವಲ್ವಾ, ಅದ್ರದ್ದು ಗರಟೆ, ಅದು ಕೂಡ 4-5 ಇದೆ. ಇಷ್ಟೇ ಸಾಕು, ತುಂಬಾ ಹಾಕೋದ್ ಬೇಡ. ಯಾಕಂದ್ರೆ ಈ ಮಣ್ಣಿಗೂ ಅದಕ್ಕೂ ಸರಿ ಆಗತ್ತೆ. ಆವಾಗ ಅದು ಒಂದು ಪೌಷ್ಟಿಕವಾದ ಮಣ್ಣು ರೆಡಿ ಆಗತ್ತೆ. ಈ ಎಲೆ ಹಾಕ್ತಾ ಇದ್ದೇನೆ. ನಿಮ್ಗೆ ಎಲೆ ಎಷ್ಟು ಬೇಕು ನೋಡಿ ಅಷ್ಟು ಹಾಕೋಬಹುದು. ನಾನೀಗ ಡ್ರೈ ಮಾಡ್ಕೊಂಡಿರೋ ಎಲೆಯನ್ನು ಹಾಕ್ತಾ ಇದ್ದೇನೆ. ನಿಮ್ಮಲ್ಲಿ ಎಲೆ ಇಲ್ಲ, ಸಗಣಿ ಇಲ್ಲ ಅಂದ್ರೆ ನಿಮ್ಮಲ್ಲೇ ಇರೋದು ಬಾಳೆಹಣ್ಣಿನ ಸಿಪ್ಪೆ, ತರಕಾರಿ ಸಿಪ್ಪೆ, ಹಣ್ಣಿನ ಸಿಪ್ಪೆ ಎಲ್ಲ ಇರುತ್ತಲ್ವ, ಯಾವುದೇ ಸಿಪ್ಪೆ ಆಗ್ಲಿ ನೀವು ಒಣಗಿಸಿ ಡ್ರೈ ಮಾಡಿ ಇಟ್ಕೊಬಿಡಿ. ಒಂದು ಕವರ್ ಎಲ್ಲ ಹಾಕಿ ಇಟ್ಕೊಂಡು ನಂತರ ಈ ರೀತಿ ನೀವು ರೆಡಿ ಮಾಡಬಹುದು.
ಗಾಳಿ ಇದೆಯಲ್ವಾ, ಬೆಂಕಿ ಹತ್ತುತ್ತಾನೇ ಇಲ್ಲ, ಸ್ವಲ್ಪ ತೊಂದರೆ ಕೊಡ್ತಾ ಇದೆ. ಆದ್ರೂ ಬೆಂಕಿ ಹಾಕ್ತೇನೆ. ನನ್ನ ಹಿಂದ್ಗಡೆ ನೋಡಿ ರಟ್ಟಿದೆ, ಅಂದ್ರೆ ಕವರ್ ಬಾಕ್ಸ್ ಆಗಿ ಬರುತ್ತಲ್ವಾ ಕವರ್, ಇದ್ರಲ್ಲಿ ಪ್ಲಾಸ್ಟಿಕ್ ಮಿಕ್ಸ್ ಇರಬಾರ್ದು, ನೆನ್ಪಿಟ್ಕೊಳ್ಳಿ. ಅದಕ್ಕೆ ಈ ಕವರ್ ಅನ್ನು ಹಾಕಿ ಸುಡ್ತೇನೆ ನಾನು. ಯಾಕಂದ್ರೆ ಕವರಲ್ಲಿ ಪ್ಲಾಸ್ಟಿಕ್ ಇರಲಿ, ಕವರಲ್ಲೂ ಕೂಡ ಗಿಡಗಳಿಗೆ ಬೇಕಾಗುವ ವಸ್ತು ಇರತ್ತಲ್ವಾ, ಹಾಗಾಗಿ ಸುಡ್ತೇನೆ ನಾನು. ಎಲ್ಲ ಸುಟ್ಟಿ ಒಂದು ಬೂದಿ ರೆಡಿ ಆಗ್ಬೇಕು. ಅಂದ್ರೆ ಇದು ನಮ್ಗೆ ಮೇಲ್ಗಡೆದಷ್ಟೇ ಸುಡಬಾರ್ದು. ನಾವು ಮಣ್ಣು ಹಾಕಿದ್ನಲ್ವಾ, ಒಂದ್ ಅರ್ಧ ಬಕೆಟ್ ಮಣ್ಣು ಹಾಕಿದ್ದೆ ನೋಡಿ, ಅದು ಕೂಡ ಸುಡ್ಬೇಕಾಗತ್ತೆ. ಅದು ಕೂಡ ಸುಟ್ಟಾಗ ಎಲ್ಲ ಮಿಕ್ಸ್ ಆಗಿ ಒಂದು ಪೌಡರ್ ರೆಡಿ ಆಗತ್ತೆ. ಆವಾಗ ಅದು ಒಂದು ಗೊಬ್ಬರದ ರೂಪದಲ್ಲಿ ನಮ್ಗೆ ಸಿಗತ್ತೆ. ಓಕೆನಾ? ನೀವು ಮಾರ್ಕೆಟ್ ಅಲ್ಲಿ ತರಬಹುದು, ಮಾರ್ಕೆಟ್ ಅಲ್ಲಿ ಸಿಗತ್ತಲ್ವಾ, ತುಂಬಾನೇ ಕಾಸ್ಟ್ಲಿ ಇದೆ ಗೊತ್ತಾ. ನಾನು ಕೂಡ ಮೊದಲು ತಂದಿದ್ದೆ, ಅದು ತುಂಬಾ ಕಾಸ್ಟ್ಲಿ ಇದೆ. ಆದ್ರೆ ಅದನ್ನ ಒಂದೊಂದೇ ಸ್ಪೂನ್ ಹಾಕ್ಬೇಕಾಗತ್ತೆ. ನಿಮ್ಗೆ ಒಳ್ಳೊಳ್ಳೆದು ರಾಸಾಯನಿಕ ಗೊಬ್ಬರ ಎಲ್ಲ ಸಿಗತ್ತಲ್ವಾ, ಹಾಕ್ಬಹುದು ಒಂದೊಂದೇ. ಅದು ಈಗ ನಾವು ಇದು ಮಾಡಿದಾಗ ನಾವೇ ಮಾಡಿರೋದಲ್ವಾ, ಯಾವುದೇ ಕೆಮಿಕಲ್ ಏನು ಇರಲ್ಲ, ನಾವೇ ರೆಡಿ ಮಾಡಿಕೊಂಡು ಮಾಡೋದು, ನೈಸರ್ಗಿಕವಾಗಿ ಸಿಗುವಂತ ಗೊಬ್ಬರ ಅಂತ ಹೇಳ್ಬಹುದು. ನೀವು ಅದಕ್ಕೆ ದುಡ್ಡು ಹಾಕೋ ಬದಲು ನಾವು ಮನೆಯಲ್ಲಿ ಇರೋ ವಸ್ತುವನ್ನೇ ಬಳಸಿ ನಾವು ಈ ರೀತಿ ಮಾಡ್ಕೊಂಡ್ರೆ ಎಷ್ಟು ಚೆನ್ನಾಗಿರತ್ತೆ ಗೊತ್ತಾ. ಇದು ಒಂದೊಂದು ಸ್ಪೂನು ಹಾಕುವಾಗಿಲ್ಲ, 4 ರಿಂದ 5 ಸ್ಪೂನ್ ಹಾಕ್ಬೇಕಾಗತ್ತೆ. ಇದು ನೀವು ಮಾರ್ಕೆಟ್ ಇಂದ ತಂದಿರೋದು ರಾಸಾಯನಿಕ ಗೊಬ್ಬರ, ಅದು 1 ಸ್ಪೂನ್ ಹಾಕ್ಬೇಕಾಗತ್ತೆ. ತುಂಬಾ ಅದಕ್ಕೆ ಪವರ್ ಇರತ್ತಲ್ವಾ, ಹಾಗಾಗಿ ಇದು ತುಂಬಾನೇ ಬೆಸ್ಟ್. ಪ್ರತಿಯೊಂದು ಗಿಡಕ್ಕೂ ಬರುತ್ತೆ. ಬಾಳೆ ಗಿಡ ಇರ್ಲಿ, ಹೂವಿನ ಗಿಡ, ಹಣ್ಣಿನ ಗಿಡ, ತರಕಾರಿ ಗಿಡ, ಯಾವುದೇ ಗಿಡ ನೆಡುವಾಗ ನೀವು ಬಳಸಿದ್ರೆ ನಾನು ತೋರಿಸ್ತೇನೆ ಹೇಗ ಮಾಡ್ತೇನೆ, ಬಳಸ್ತೇನೆ ಅನ್ನೋದು. ಓಕೆನಾ? ಹಾಗೆ ಈಗೆಲ್ಲ ನೋಡಿ, ಇದು ಎಳ್ನೀರ್ ಚಿಪ್ಪೆಲ್ಲ ಸುಟ್ಟು ಬೂದಿ ಆಯ್ತಾ ಇದೆ, ಅರ್ಧಕ್ಕರ್ಧ ಇದು ಆಗಿದೆ. ಈಗ ಇದಕ್ಕೆ ನಾನು ರೈತನ ಮಿತ್ರ ಎಲೆ ಅಂದ್ರೆ ಗೊಬ್ಬರದ ಎಲೆ ಗಿಡ ಬೇಲಿ ಸೈಡ್ ಇರತ್ತಲ್ವ, ಅದು ಹಾಕ್ತಾ ಇದ್ದೇನೆ. ನಿಮ್ಮಲ್ಲಿ ಅದಿಲ್ಲ ಅಂದ್ರೆ ಯಾವುದೇ ಹಸಿ ಎಲೆ ಇದ್ರೆ ಹಾಕಿ, ಇಲ್ಲ ಅಂದ್ರೆ ಇಲ್ಲ. ನಾನು ಇದನ್ನ ಹಾಕ್ತಾ ಇದ್ದೇನೆ. ನಮ್ಮಲ್ಲಿ ಏನ್ ಸಿಗತ್ತೆ ನೋಡಿ, ಅದನ್ನೇ ನಾನು ಯೂಸ್ ಮಾಡೋದು. ಇದು ಹಾಕಿದಾಗ ಏನಾಗತ್ತೆ ಗೊತ್ತಾ, ಈಗ ಅರ್ಧ ಇದು ಕತ್ತೋಗಿದೆ, ಅಂದ್ರೆ ಗರಟೆ ಇವೆಲ್ಲ ಬೆಂಕಿ ಹಿಡಿದು ಕತ್ತು ಎಲ್ಲ ಬಿಸಿ ಬಿಸಿಯಾಗಿದೆ. ನಿಧಾನವಾಗಿ ಮಾಡ್ಬೇಕಾಗತ್ತೆ. ಈಗ ಈ ಸೊಪ್ಪೆಲ್ಲ ಹಾಕದ್ನಲ್ವ ನಾನು, ಇದು ಅದರದ್ದು ಹೀಟಿಗೆ ಬೇಗ ಅಲ್ಲಲ್ಲೇ ಡ್ರೈ ಆಗಿ ಮತ್ತಿದು ಕತ್ತೋಗ್ಬಿಡತ್ತೆ. ಎಷ್ಟಾಯ್ತಲ್ವಾ. ಹಾಗೆ ಇದು ನಾವು ಏನ್ ಮಾಡ್ಬೇಕು ಗೊತ್ತಾ, ಒಂದು ಸೀಕ್ರೆಟ್ ಏನಂದ್ರೆ, ಇದ್ರದ್ದು ಮಣ್ಣು ಕೆಳಗಡೆ ಇದೆ, ಅದು ಸ್ವಲ್ಪ ಮೇಲ್ಮೇಲೆ ಬರುವ ಹಾಗೆ ಮಾಡ್ಬೇಕು ನಾವು. ಆ ಮಣ್ಣು ಸುಡುವ ಹಾಗೆ ನಾವು ಜಾಗ ಮಾಡ್ಕೊಳ್ಬೇಕು. ಅಂದ್ರೆ ಈ ಗರಟ ಎಲ್ಲ ಕತ್ತಿರೋದು ಆ ಮಣ್ಣಿರೋ ಜಾಗಕ್ಕೆ ಹೋಗ್ಬೇಕು. ಹಾಗಾಗಿ ಮಣ್ಣೆಲ್ಲ ಸ್ವಲ್ಪ ಮಣ್ಣನ್ನ ಮೇಲ್ಮೇಲೆ ತರಬೇಕು. ನಂತರ ಅದು ಬೆಂಕೆಲ್ಲ ತಳದಲ್ಲಿ ಹೋಗಿ ಆ ಮಣ್ಣು ಕೂಡ ಸುಟ್ಟೋಗುತ್ತೆ. ನಾನು ಹೇಳ್ತಾ ಇರೋದು ನಿಮ್ಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೇನೆ. ಓಕೆನಾ? ಈ ರೀತಿ ನಾವು ಮಾಡಿದಾಗ ಎಲ್ಲ ಮಿಕ್ಸ್ ಆಗಿ ಸುಡ್ಬೇಕು. ಮಣ್ಣು ಕೂಡ ಅದು ಸುಟ್ಟಿ ಒಂದು ಗೊಬ್ಬರ ಆಗತ್ತಲ್ವಾ, ಹಾಗಾಗಿ ನೋಡಿ ಹೇಗ್ ಬೆಂಕಿ ಹಿಡಿತು. ಈ ರೀತಿ ನೀವು ಬೆಂಕಿ ಹಾಕುವಾಗ 1 ಬಕೆಟ್ ನೀರನ್ನ ಹತ್ರ ಇಟ್ಕೋಬೇಕು. ದೊಡ್ಡ ಬೆಂಕಿ ಆದಾಗ ಗಾಳಿಗೆ ಆ ಕಡೆ ಈ ಕಡೆ ಎಲ್ಲ ಹರಡೋಗತ್ತಲ್ವಾ, ಹಾಗಾಗಿ ನಂದಿಸ್ಲಿಕ್ಕೆ ಅಂತ ಇಟ್ಕೋಬೇಕಾಗತ್ತೆ. ತುಂಬಾ ಹುಷಾರಿಂದ ಮಾಡ್ಬೇಕು ಇದನ್ನ. ಅಂದ್ರೆ ತುಂಬಾ ರಾಶಿ ಎಲ್ಲ ಹಾಕೊಂಡು ಮಾಡ್ಬಾರ್ದು, ಸ್ವಲ್ಪ ಸ್ವಲ್ಪ ಹಾಕಿ ಈ ರೀತಿ ಮಾಡ್ಕೊಂಡ್ರೆ ಆ ಕಡೆ ಎಲ್ಲ ಹೋಗಲ್ಲ, ಗಾಳಿಗೆಲ್ಲ ಹರಡೋಗಲ್ಲ. ನೀವು ಇದನ್ನ 1 ತಿಂಗಳಿಗೆ 2 ಸಲ ಈ ರೀತಿ ನಾವು ರೆಡಿ ಮಾಡಿ ಒಂದೊಂದು ಬಕೆಟ್ ಅನ್ನ ಮಾಡಿಟ್ಕೊಂಡ್ರೆ ಎಷ್ಟು ಗಿಡಕ್ಕೆ ಬರುತ್ತೆ ಗೊತ್ತಾ, ಪ್ರತಿಯೊಂದು ಗಿಡಕ್ಕೂ ಬರುತ್ತೆ. ಹಾಗೆ ನೀವು ಗಿಡಗಳನ್ನ ಅಂದ್ರೆ ಗಿಡ ನೆಡುವ ಪ್ರಿಯರಾಗಿದ್ರೆ, ಹೂವಿನ ಗಿಡ, ಹಣ್ಣಿನ ಗಿಡ, ತರಕಾರಿ ಗಿಡ, ಇಂತಹ ಗಿಡಗಳನ್ನ ನೆಡುವ ಪ್ರಿಯರಾಗಿದ್ರೆ ನೀವು ಒಂದು ಚೀಲದಲ್ಲಿ ಮಣ್ಣು, ಒಂದು ಚೀಲದಲ್ಲಿ ಎಲೆ ಎಲ್ಲ ಸೇರಿಸಿ ಇಟ್ಕೊಳ್ಳೋದು, ಹಾಗೆ ಈ ರೀತಿ ಗೊಬ್ಬರ ರೆಡಿ ಮಾಡಿ ಇಟ್ಕೊಳ್ಳೋದು ತುಂಬಾನೇ ಬೆಸ್ಟ್. ನಮ್ಗೆ ಯಾವಾಗ ಬೇಕು ನೋಡಿ ಆವಾಗ ನಾವು ತುಂಬಾ ಚೆನ್ನಾಗಿ ನಾವು ಗಾರ್ಡನ್ ಅನ್ನ ಮಾಡ್ಕೋಬಹುದು. ನಂದು ತುಂಬಾನೇ ಇತ್ತು, ಗಿಡಗಳೆಲ್ಲ ಇತ್ತಲ್ವಾ, ನಾನು ಹೇಳಿದ್ದೆ ಅಲ್ವಾ ನಿಮ್ಗೆ ಮೊದಲನೇ ವಿಡಿಯೋದಲ್ಲಿ ಹೇಳಿದ್ದೆ ಅಲ್ವಾ, ತುಂಬಾನೇ ಇತ್ತು. ಎಷ್ಟೆಲ್ಲ ತರಕಾರಿ, ಹೂವಿನ ಗಿಡ ಎಲ್ಲ ಇತ್ತಲ್ವಾ, ಅದೆಲ್ಲ ಈಗ ಒಂದು ಇಲ್ಲ ಗೊತ್ತಾ. ಈಗೆಲ್ಲ ನಾನು ರೆಡಿ ಮಾಡ್ಕೋಬೇಕು, ಇನ್ನು ಮುಂದೆ ನಾನು ರೆಡಿ ಮಾಡ್ಕೋಬೇಕು. ನೋಡಿ ಈಗೆಲ್ಲ ಮಿಕ್ಸ್ ಆಗಿದೆ ಅಲ್ವಾ. ಇದು ಒಂದು ದಿನ ಆಯ್ತು. ಈಗ ನಾನು ಇದಿಷ್ಟು ಮಾಡಿ ಎಲ್ಲ ಮಿಕ್ಸ್ ಮಾಡಿ ತಳದಲ್ಲಿದೆ ನೋಡಿ, ಅದೆಲ್ಲ ಮಣ್ಣು ಸ್ವಲ್ಪ ಮೇಲ್ಮೇಲೆ ತಂದು ಅಲ್ಲಿ ನಿಧಾನವಾಗಿ ಹೋಗಿತಾ ಅದು ಕತ್ತೋಗತ್ತೆ. ಆ ರೀತಿ ಮಾಡಿ ಇದ್ರ ಮೇಲ್ಗಡೆ ಒಂದಿಷ್ಟು ಎಲೆಯನ್ನು ಹಾಕಿ ಮನೆ ಒಳಗಡೆ ಹೋಗ್ಬಿಡ್ತೇನೆ. ಅದೇನಾಗತ್ತೆ ಗೊತ್ತಾ, ನಾಳೆ ಅನ್ನೋದ್ರಲ್ಲಿ ಅದು ತಾನಾಗಿ ಅದು ಡ್ರೈ ಆಗಿ ಅಲ್ಲಿ ಕತ್ಕೊಂಡು ಎಲ್ಲವೂ ಬಿಸಿಯಾಗಿ ಸುಟ್ಟು ಬಿಡತ್ತೆ. ಅಂದ್ರೆ ಮಣ್ಣು ಕೂಡ ಸುಟ್ಟು ಬಿಡತ್ತೆ ಈ ರೀತಿ ಮಾಡಿದಾಗ.
ನೋಡಿ ಇದು ನಾನು ಕೆಳಗಡೆ ಮಣ್ಣನ್ನ ಮೇಲ್ ತೆಗ್ದಿದ್ದೆ ಈಗ. ಅಂದ್ರೆ ಈ ಗರ್ಡೆಲ್ಲ ಕತ್ತಿರೋದು ಮತ್ತು ಮಣ್ಣು ಎರಡು ಮಿಕ್ಸ್ ಆಗ್ಬೇಕು. ಆ ರೀತಿ ಮಾಡಿ ಸ್ವಲ್ಪ ಎಲೆಯನ್ನ ಮೇಲೆ ಹಾಕ್ಬಿಟ್ಟು ಹೋಗ್ಬಿಡ್ತೇನೆ. ಓಕೆನಾ. ಇದು ಒಂದೇ ದಿನಕ್ಕೆ ರೆಡಿ ಆಗಲ್ಲ, ನೆನಪಿರಲಿ. ನಾವು ಒಂದಿನ ಈ ರೀತಿ ಮಾಡ್ಬೇಕಲ್ವಾ. ಮಾರನೇ ದಿನ ಬಂದು ಮತ್ತು ಸ್ವಲ್ಪ ಏನಾದ್ರೂ ಇದ್ರೆ ಮೇಲಿಂದ ಎಲ್ಲ ಮಿಕ್ಸ್ ಮಾಡ್ಬೇಕು. ಮಿಕ್ಸ್ ಮಾಡಿ ಮತ್ತು ಸ್ವಲ್ಪ ಬೆಂಕಿ ಹಾಕ್ಬೇಕು. ಎರಡನೇ ದಿನಕ್ಕೆ ಮಾಡಿ ಹಾಗೆ ಬಿಡ್ಬೇಕು ಒಂದಿನ. ಗೊತ್ತಾ, ನಾನು ತೋರಿಸ್ತೇನೆ ನಿಮ್ಗೆ. ನಾನು ಅದೆಲ್ಲ ಪ್ರತಿಯೊಂದು ತುಂಬಾ ಉದ್ದ ವಿಡಿಯೋ, ಅಂದ್ರೆ 30-40 ನಿಮಿಷದ ವಿಡಿಯೋ ಆಗ್ಬಿಡತ್ತಲ್ವಾ. ಹಾಗಾಗಿ ನಾನು ಅದೆಲ್ಲ ಈಗ ಮೊದ್ಲೇ ಹೇಳ್ಕೊಬಿಟ್ಟೆ. ನಿಮ್ಗೆ ಗೊತ್ತಿರ್ಲಿ, ನಾನು ಸ್ವಲ್ಪ ತೋರಿಸ್ತೇನೆ. ಓಕೆನಾ. ತುಂಬಾ ದೊಡ್ಡ ವಿಡಿಯೋ ಆಗ್ಬಿಡತ್ತಲ್ವಾ. ನಿಮ್ಗೂ ಕೂಡ ಬೇಜಾರು ಬರುತ್ತೆ ನೋಡ್ಲಿಕ್ಕೆ, ತುಂಬಾ ದೊಡ್ಡ ಆಗ್ಬಿಟ್ರೆ ಅಲ್ವಾ. ಈ ರೀತಿ ನೋಡಿ ನಾನು ಮಿಕ್ಸ್ ಮಾಡ್ತಾ ಇದ್ನಲ್ವಾ, ಹೋಗಿತಾ ಇದೆ ಇದು. ಹಾಗೆ ನೋಡಿ, ಈಗ ಎಲೆ ತೊಂದೆ. ನಿಮ್ಮಲ್ಲಿ ಎಲೆ ಇದ್ರೆ ಹಾಕಿ, ಇಲ್ಲ ಅಂದ್ರೆ ಇಲ್ಲ. ಏನಾದ್ರೂ ಇದ್ರೆ ಹಾಕಿ. ಈ ರೀತಿ ನಾನು ಎಲೆ ಎಲ್ಲ ಹಾಕಿ, ಹಸಿ ಎಲೆ ಇದಿಲ್ಲೇ ಡ್ರೈ ಆಗಿ ಬೆಳಿಗ್ಗೆ ಬರ್ತೇನೆ, ನೋಡೋಣ ಹೇಗಾಗತ್ತೆ ಅನ್ಕೊಂಡು. ನೋಡಿ ಬೆಳಿಗ್ಗೆ ಆಗಿದೆ ಅಲ್ವಾ. ಎಲ್ಲ ಮಿಕ್ಸ್ ಮಾಡಿ ಮತ್ತೆ ಬೆಂಕಿ ಹಾಕ್ತಾ ಇದ್ದೇನೆ. ಎಲ್ಲ ಮಿಕ್ಸ್ ಆಗಿದೆ ನೋಡಿ, ಎಷ್ಟು ಕಲರ್ ಬಂದ್ಬಿಟ್ಟಿದೆ ಮಣ್ಣಿಗೆ, ಎಷ್ಟು ಚೆನ್ನಾಗಿ ಬ್ಲ್ಯಾಕ್ ಆಗಿದೆ ಗೊತ್ತಾ. ನೋಡಿ ಎಲ್ಲ ಬೆಂಕಿ ಹಾಕಿದಲ್ವಾ. ಇದು ಕೂಡ ಒಂದು ದಿನ ಬಿಡ್ತೇನೆ. ಓಕೆನಾ. ಒಂದು ದಿನ ಬಿಟ್ಟ ನಂತರ ನೋಡೋಣ ಹೇಗಾಗತ್ತೆ ಅನ್ಕೊಂಡು. ಅರ್ಧ ಬಕೆಟ್ ಮಣ್ಣಿಗೆ 1 ಬಕೆಟ್ ಆಗಿರತ್ತೆ ಇದು. ಒಂದ್ ರೀತಿ ಸ್ಮೆಲ್ ಬರುತ್ತೆ ಗೊತ್ತಾ, ಎಷ್ಟು ಚಂದ ಸ್ಮೆಲ್ ಅಂದ್ರೆ. ನೋಡಿ ಇದು ಎಷ್ಟಾಗಿದೆ ಗೊತ್ತಾ, ಬಕೆಟ್ ಅಲ್ಲಿ ಹಾಕ್ತಾ ಇದ್ದೇನೆ. ಇದು ಮಾರನೇ ದಿನ ಇದು. ನೋಡಿ ಈ ರೀತಿ ಮಣ್ಣು ರೆಡಿ ಆಯ್ತು. ನಮ್ಮ ಗಿಡಕ್ಕಂತೂ ತುಂಬಾನೇ ಚೆನ್ನಾಗಾಗತ್ತೆ. ಗಿಡಗಳು ಪ್ರತಿಯೊಂದು ಗಿಡಕ್ಕೂ ಬರುತ್ತೆ. ಯಾವ್ದೋ ಒಂದು ಗಿಡ ಮಾಡುವಾಗ ಇದನ್ನ ಸ್ವಲ್ಪ ಯೂಸ್ ಮಾಡಿದ್ರೆ ಆಯ್ತು. 1 ಬಕೆಟ್ ಆಗತ್ತೆ. ಈಗ ಎಷ್ಟು ಚಂದಾಗಾಯ್ತಲ್ವಾ. ನಾನು ಮಣ್ಣು ಹಾಕಿದ್ನಲ್ವಾ, ಎಲ್ಲ ಮಿಕ್ಸ್ ಆಗಿದೆ. ತುಂಬಾ ಸ್ಮೆಲ್ ಬರುತ್ತೆ. ಇದು ನಮ್ಗೆ ಕೈಯಿಂದ ಮುಟ್ಲಿಕ್ಕೂ ಬೇಸರ ಆಗಲ್ಲ ಗೊತ್ತಾ. ಹಾಗೆ ನಾನು ಇದನ್ನ ಗಿಡಗಳಿಗೆ ಹಾಕ್ತಾ ಇದ್ದೇನೆ. ನಾನು ಹರಿವೆ ಗಿಡ ನೆಟ್ಟಿದ್ನಲ್ವಾ, ನೋಡಿ ಎಷ್ಟು ದೊಡ್ಡ ಆಗಿದೆ ಅಲ್ವಾ. ಅದಕ್ಕೆಲ್ಲ ಸ್ವಲ್ಪ ಈ ರೀತಿ ಬೀರ್ತಾ ಇದ್ದೇನೆ. ಮೇಲಿಂದ ಬೀರಿ ಸ್ವಲ್ಪ ನೀರ್ ಹಾಕಿದ್ರಾಯ್ತು. ಹಾಗೆ ನಾವು ಇಟ್ಕೋಬೇಕು. 15 ದಿನಕ್ಕೊಮ್ಮೆ ನಾವು ಈ ರೀತಿ ಮಾಡ್ಕೊಂಡ್ರೆ ಎಷ್ಟು ತರಕಾರಿ ಹಣ್ಣು ಎಲ್ಲ ಬೆಳಿಬಹುದು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ರೀತಿ ಮಣ್ಣನ್ನ ನಾವು ರೆಡಿ ಮಾಡಿ ಮೆಣಸಿನ ಗಿಡ, ಟೊಮೆಟೊ ಗಿಡ, ಹಣ್ಣಿನ ಗಿಡ ಮತ್ತು ಹೂವಿನ ಗಿಡ ಎಲ್ಲ ಪ್ರತಿಯೊಂದು ಗಿಡಗಳನ್ನು ನಾವು ನೆಡಬಹುದು. ಹಾಗೆ ಬೀಜಗಳನ್ನು ಬಿತ್ತುವಾಗ ಮಣ್ಣಿನ ಜೊತೆ ಈ ಮಣ್ಣು ಗೊಬ್ಬರ ಮಿಕ್ಸ್ ಆಗಿರುವ ಈ ಮಣ್ಣು ನಾನೀಗ ರೆಡಿ ಮಾಡಿದ್ನಲ್ವ, ಆ ಮಣ್ಣನ್ನ ಸೇರಿಸಿ ನೆಟ್ಟಾಗ ತುಂಬಾ ಚೆನ್ನಾಗಿ ಮೊಳಕೆ ಸಸಿಯಾಗಿ ಬರ್ತವೆ. ಈ ರೀತಿ ಗಿಡಗಳು ತುಂಬಾನೇ ಚೆನ್ನಾಗಿ ಬೆಳೀತವೆ. ಇಂತಹ ಮಣ್ಣು ರೆಡಿ ಮಾಡೋದು ತುಂಬಾನೇ ಈಸಿ ಇದೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ತುಂಬಾನೇ ನಮ್ಮ ಸುತ್ತಮುತ್ತಲು ಸಿಗುವಂತಹ ವಸ್ತು ಬಳಸಿ ನಾವು ಗೊಬ್ಬರ ಮಿಕ್ಸ್ ಆಗಿರುವ ಮಣ್ಣನ್ನ ಪಡಿಬಹುದು. ಈ ರೀತಿ ಸಸಿಗಳು ಕೂಡ ತುಂಬಾನೇ ಚೆನ್ನಾಗಿ ಬೆಳೀತವೆ. ಹಾಗೆ ದೊಡ್ಡ ಇರೋ ಸಸಿಗಳು ಕೂಡ ತುಂಬಾನೇ ಚೆನ್ನಾಗಿ ಬೆಳಲಿಕ್ಕೆ ಅನುಕೂಲ ಆಗ್ತವೆ. ಎಲ್ಲ ರೀತಿಯ ಸಸಿಗಳನ್ನ ನಾವು ಬೆಳೆಸ್ಕೋಬಹುದು. ಈ ರೀತಿ ಸಸಿಗಳನ್ನ ನೆಟ್ಟಿದ ನಂತರ ಸ್ವಲ್ಪ 4 ಮುಷ್ಟಿ ಆಗುವಷ್ಟು ಈ ಮಣ್ಣನ್ನ ಹಾಕಿ ಸ್ವಲ್ಪ ನೀರು ಹಾಕ್ತಾ ಬಂದ್ರೆ ಸಸಿಗಳು ತುಂಬಾನೇ ಚೆನ್ನಾಗಿ ಬೆಳೆದು ನಮ್ಗೆ ಏನ್ ಬೇಕು ಅದನ್ನ ಕೊಡ್ತವೆ. ನೀವು ಕೂಡ ಇದನ್ನ ಟ್ರೈ ಮಾಡಿ. ಒಂದ್ಸಲ ಟ್ರೈ ಮಾಡಿ ರಿಸಲ್ಟ್ ಅನ್ನ ಕಮೆಂಟ್ ಮೂಲಕ ತಿಳಿಸಿ. ನಾವು ಮಾರ್ಕೆಟ್ ಇಂದ ತಂದು ರಾಸಾಯನಿಕ ಗೊಬ್ಬರವನ್ನು ಬಳಸೋದಕ್ಕಿಂತ ಈ ರೀತಿ ನಾವು ಮನೆಯಲ್ಲೇ ನಾವು ರೆಡಿ ಮಾಡಿಕೊಂಡು ನಮಗೆ ಎಷ್ಟು ಗಿಡಗಳು ಬೇಕು ಅಷ್ಟು ಗಿಡವನ್ನು ನಾವು ಬೆಳೆಸ್ಕೋಬಹುದು ಅಲ್ವಾ. ತುಂಬಾನೇ ಸಿಂಪಲ್ ಇದೆ ಅಲ್ವಾ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಸ್ವಲ್ಪ ದಿನದಲ್ಲಿ ನಿಮ್ಗೆ ಇದರ ರಿಸಲ್ಟ್ ಕೂಡ ಗೊತ್ತಾಗತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಓಕೆನಾ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೇನೆ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡುವವರಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.